ಹಲೋ ಸ್ಟೂಡೆಂಟ್ಸ್, ಈ ಲಾಸ್ ಆಫ್ ಮೋಷನಲ್ಲಿ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಆಗಿದೆ ನಿಮಗೆ. ಸೊ ಅಲ್ಲಿ ನಾವು ಒಂದು ಅರಿಸ್ಟಾಟಲ್ ಪಾಲಿಸಿ ಮತ್ತು ಒಂದು ಗ್ಯಾಲಿಲಿಯೋ ಎಕ್ಸ್ಪೆರಿಮೆಂಟು, ಸೊ ಇವನ್ನೆಲ್ಲ ನೋಡಿದ್ದೀವಲ್ವ. ಆಲ್ಮೋಸ್ಟ್ ನಾವು ಒಂದು ಈ ನ್ಯೂಟನ್ಸ್ ಫಸ್ಟ್ ಲಾವರೆಗೆ ನಾವು ಬಂದುಬಿಟ್ಟಿದ್ವಿ. ಅಂದರೆ ಇನರ್ಷಿಯಾದ ಐಡಿಯಾ ಏನಿದೆ ಗ್ಯಾಲಿಲಿಯೋ ಕೊಟ್ಟಿರೋದು, ಸೊ ದ ಸೇಮ್ ಥಿಂಗ್ಸ್ ಇನ್ ದ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಓಕೆ, ಸೊ ನಾವು ಇವತ್ತು ಅಲ್ಲಿಂದ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕೂ ಮೊದಲೇ ಹಿಂದಿನ ಪಾರ್ಟನ್ನು ನೋಡಿದರೆ ಓಕೆ, ನೋಡದೇ ಇದ್ದರೆ ಅದನ್ನು ನೋಡ್ಕೊಂಡು ಇದನ್ನು ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನ್ಯೂಟನ್ಸ್ ಲಾ ಏನು ಹೇಳುತ್ತೆ ಕೇಳಿದರೆ, ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅನ್ಲೆಸ್ ಕಂಪೇರ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಟು ಆ್ಯಕ್ಟ್ ಅದರ್ವೈಸ್. ಸೊ ಎಲ್ಲಿವರೆಗೆ ಈ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗೋದಿಲ್ವೋ ಒಂದು ಬಾಡಿ ಮೇಲೆ, ಸೊ ಅಲ್ಲಿವರೆಗೂ ಆ ಬಾಡಿ ಇದ್ದಾಗೆ ಇರ್ತದೆ. ಇದ್ದಾಗೆ ಅಂದರೆ ಏನು? ಸೊ ಎರಡು ಕಂಡೀಷನ್ಸ್ ಇದೆ. ಒಂದು ಸ್ಟೇಟ್ ಆಫ್ ರೆಸ್ಟ್, ನಾವೊಂದು ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಇದ್ದೀವಿ ಅಂದ್ಕೊಳ್ಳೋಣ. ಸೊ ಫ್ರೇಮ್ ಆಫ್ ರೆಫರೆನ್ಸನ್ನು ನಿಮಗೆ ಮೋಷನಿನ ಸ್ಟ್ರೇಟ್ ಲೈನಲ್ಲಿ ನಾನು ಹೇಳಿದ್ದೀನಿ. ಸೊ ಆ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಆ ಒಬ್ಜೆಕ್ಟು ನಮಗೆ ಒಂದು ಅದರ ಕೋಆರ್ಡಿನೇಟ್ಸನ್ನು ತಗೊಂಡ್ರೆ ಅದೇ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತೀವಲ್ಲ ನಾವು, ಆಗ ಅದು ಸ್ಟೇಟ್ ಆಫ್ ರೆಸ್ಟ್. ಇಲ್ಲಾಂದರೆ ಏನಾಗುತ್ತೆ ಕೇಳಿದರೆ ಯೂನಿಫಾರ್ಮ್ ಮೋಷನ್. ಇನ್ನೊಂದು ಯೂನಿಫಾರ್ಮ್ ಮೋಷನ್ ಅನ್ನೋದು ನಮ್ಮ ರಿಯಲ್ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋದು ತುಂಬ ಕಷ್ಟ. ಅದಕ್ಕೂ ಕೂಡ ನಿಮ್ಗೆ ಗೊತ್ತಿದೆ. ಸೊ ಫ್ರಿಕ್ಷನ್ ಈಸ್ ಎವ್ರಿವೇರ್. ಹಾಗಾಗಿ ನಮಗೆ ಮೂವ್ ಆಗ್ತಿರುವಂಥ ಆಬ್ಜೆಕ್ಟು ಮೂವ್ ಆಗ್ತಾನೆ ಇರ್ತದೆ ಇನ್ ಎ ಸ್ಟ್ರೇಟ್ ಲೈನ್ ಅನ್ನೋದನ್ನು ರಿಯಲ್ ಲೈಫಲ್ಲಿ ನೋಡೋಕ್ಕೆ ಕಷ್ಟ ಆದರೂ ಕೂಡ, ಬಟ್ ದಟ್ ಈಸ್ ಫ್ಯಾಕ್ಟ್. ಸಪೋಸ್ ಫ್ರಿಕ್ಷನ್ ಇರಲಿಲ್ಲ ಅಂದರೆ ನೀವು ಯಾವುದೋ ಒಂದು ವಸ್ತುವನ್ನು ಎಸೆದ್ರಿ ಅಂದರೆ, ಅಥವಾ ಅದನ್ನು ಕಿಕ್ ಮಾಡಿದ್ರಿ, ಅಥವಾ ಅದನ್ನು ಮೂವ್ ಮಾಡಿದ್ರಿ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ಸೊ ಅದು ಸ್ಟಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ ಎಲ್ಲಿವರೆಗೆ ಹೊರಗಿಂದ ಯಾರಾದರೂ ಅದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡೋವರೆಗೆ. ಸೊ ದಿಸ್ ಈಸ್ ಫ್ಯಾಕ್ಟ್. ಸೊ ಅದನ್ನೇ ನ್ಯೂಟನ್ಸ್ ಫಸ್ಟ್ ಲಾದಲ್ಲಿ ನಾವು ನೋಡ್ಬೋದು. ಏನು ಅಂದರೆ, ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಸ್ಟೇಟ್ ಆಫ್ ರೆಸ್ಟ್ ಮತ್ತು ಯೂನಿಫಾರ್ಮ್ ಮೋಷನ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಚೇಂಜ್ ಆಗಬಾರ್ದು. ಅಂದರೆ ವೆಲಾಸಿಟಿ ಚೇಂಜ್ ಆದರೆ ಏನಾಗುತ್ತೆ, ಎಕ್ಸಲರೇಷನ್ ಬಂದುಬಿಡುತ್ತೆ. ಸೊ ಎಕ್ಸಲರೇಷನ್ ಬರೋದು ಯಾವಾಗ? ಫೋರ್ಸ್ ಆ್ಯಕ್ಟ್ ಆದಾಗ. ಹಾಗಾಗಿ ಕಾನ್ಸ್ಟೆಂಟ್ ವೆಲಾಸಿಟಿ ಅಥವಾ ಸ್ಟೇಟ್ ಆಫ್ ರೆಸ್ಟ್, ನಾವು ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಲ್ಲ, ಸೊ ಇದು ಸ್ಟೇಟ್ ಆಫ್ ರೆಸ್ಟ್. ಸೊ ಇವೆರಡೂ ಏನು ಅರ್ಥ? ಎಕ್ಸಲರೇಷನ್ ಇಸ್ ಜೀರೋ ಎಕ್ಸಲರೇಷನ್. ಕರೆಕ್ಟಾ? ಸೊ ಹಾಗಾಗಿ ನ್ಯೂಟನ್ಸ್ ಫಸ್ಟ್ ಲಾವನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ವೆರಿ ಸಿಂಪಲ್ ಆಗಿ. ಏನು ಕೇಳಿದರೆ, ಇಫ್ ದ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಎ ಬಾಡಿ ಈಸ್ ಜೀರೋ, ಇಟ್ಸ್ ಎಕ್ಸಲರೇಷನ್ ಈಸ್ ಜೀರೋ. ಒಂದು ವೇಳೆ ನೋಡಿ, ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಇಂಪಾರ್ಟೆಂಟು. ನಿಮಗೆ ಇನ್ನು ನೆಕ್ಸ್ಟ್ ಯೂನಿಟ್ಗಳಲ್ಲಿ ಇಂಟರ್ನಲ್ ಫೋರ್ಸ್ಗೂ ಮತ್ತು ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಏನು ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಸೊ ಇಫ್ ದ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಎ ಬಾಡಿ ಈಸ್ ಜೀರೋ, ಇಟ್ಸ್ ಎಕ್ಸಲರೇಷನ್ ಈಸ್ ಜೀರೋ. ಅಂದರೆ ಎಕ್ಸಲರೇಷನ್ ಅನ್ನೋದು ಇದ್ದರೆ ಫೋರ್ಸ್ ಆ್ಯಕ್ಟ್ ಆಗಿದೆ. ಸೊ ಫೋರ್ಸ್ ಆ್ಯಕ್ಟ್ ಆಗಿಲ್ಲ ಅಂದರೆ ಎಕ್ಸಲರೇಷನ್ ಜೀರೋ. ಸೊ ವೆರಿ ಸಿಂಪಲ್. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ. ಬಟ್ ಏನು ಹೇಳಿ, ಆ ಒಂದು ನ್ಯೂಟನ್ಸ್ ಲಾವನ್ನು ನಾವೊಂದು ಸಿಂಗಲ್ ಸೆಂಟೆನ್ಸಲ್ಲಿ ಕೂಡ ಹೇಳ್ಬೋದು, ಫಸ್ಟ್ ಲಾವನ್ನು. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನು ಕೇಳಿದರೆ, ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ ಇನರ್ಷಿಯಾ ಅನ್ನುವಂಥದ್ದು. ಸೊ ಈ ಇನರ್ಷಿಯಾ ಅನ್ನೋದೇನು ಕೇಳಿದರೆ, ನೋಡಿ, ಇಫ್ ದ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಜೀರೋ, ಎಕ್ಸ್ಟರ್ನಲ್ ಫೋರ್ಸ್ ಜೀರೋ ಇದೆ, ಆ ಬಾಡಿ ಮೇಲೆ ಏನೂ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ ಅಂದರೆ ಅರ್ಥ ಆ್ಯಕ್ಟ್ ಆಗಬಹುದು, ಬಟ್ ಟೋಟಲಿ ದಟ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಜೀರೋ. ಎ ಬಾಡಿ ಎಟ್ ರೆಸ್ಟ್ ಕಂಟಿನ್ಯೂಸ್ ಟು ರಿಮೇನ್ ಎಟ್ ರೆಸ್ಟ್. ಬಾಡಿ ಮೂವ್ ಆಗೋದಿಲ್ಲ ಅಂತೇಳಿ. ಆ್ಯಂಡ್ ಎ ಬಾಡಿ ಇನ್ ಮೋಷನ್ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಮೂವ್ ಆಗ್ತಾ ಇರೋದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಸೇಮ್ ಫಸ್ಟ್ ಲಾವನ್ನೇ ನಾವು ಇನರ್ಷಿಯಾ, ಅಥವಾ ಆ ಫಸ್ಟ್ ಲಾಗೂ ನಾವು ಇನ್ನೊಂದೇನು ಹೇಳ್ತೀವಿ, ಲಾ ಆಫ್ ಇನರ್ಷಿಯಾ ಅಂತಲೂ ಕರಿತೀವಿ. ಸೊ ಈ ಒಂದು ಪ್ರಾಪರ್ಟಿ ಇದೆಯಲ್ಲ ಬಾಡಿದು, ಅಂದರೆ ಇಟ್ ನಾಟ್ ರೆಡಿ ಟು ಚೇಂಜ್ ಸಡನ್ಲಿ. ಹಾಗೆ ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಆ ಒಂದು ಎನಿ ಬಾಡಿ ಇರ್ಬೋದು. ಅದಕ್ಕೆ ನಾವು ಇನರ್ಷಿಯಾ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಓಕೆ, ಸೊ ಇಲ್ಲೇನಾಗಿದೆ ಅಂದರೆ, ಈ ರೀತಿ ಒಂದು 3 ಸಪೋರ್ಟ್ಸ್ ಇದೆ, ಅದ್ರ ಮೇಲೆ ಒಂದು ಬಾಲ್ ಎಟ್ ರೆಸ್ಟ್. ಸೊ ಈ ರೆಸ್ಟ್ ಇರೋದು ರೆಸ್ಟಲ್ಲೇ ಇರಬೇಕಲ್ವ ನಮಗೆ. ಈಗ ಏನಾಗಿದೆ ಕೇಳಿದರೆ, ಸೊ ಈ ಕಂಡೀಷನ್ ನೋಡ್ತಾ ಇದ್ದರೆ ನಮಗೆ ಸಮ್ ಆಫ್ ದ ಆರ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಜೀರೋ. ಎಕ್ಸ್ಟರ್ನಲ್ ಫೋರ್ಸ್ ಇದ್ರ ಮೇಲೆ ಜೀರೋ ಆಗಿದೆ. ಈಗ ಸಪೋಸ್ ನೀವೇನಾದರೂ ಈ ಒಂದು ಬ್ಲಾಕನ್ನು ಮೂವ್ ಮಾಡಿದರೆ ಏನಾಗಬೇಕು, ಬಾಲ್ ಅದರೊಟ್ಟಿಗೆ ಮುಂದಕ್ಕೆ ಹೋಗಬೇಕು, ಬಟ್ ಹೋಗೋದಿಲ್ಲ ಅಂತೇಳಿ. ಸೊ ಇಂಥದ್ದು ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ನೀವು ಮಾಡಿ ನೋಡ್ಬೋದು. ಆದರೆ ಇಲ್ಲೇನಾಗಿದೆ ಕೇಳಿದರೆ, ನಾವು ಈ ರೀತಿ ಒಂದು
ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಇಟ್ಟಿದ್ದೀವಿ. ಸೊ ಈಗ ನೆಟ್ ಫೋರ್ಸ್ ಇಸ್ 0. ಬಟ್ ಯಾವಾಗ ಇದನ್ನು ನಾವು ಡ್ರಾ ಮಾಡ್ತೀವೋ ಫುಲ್ ಟುವರ್ಡ್ಸ್ ದ ಲೆಫ್ಟ್, ಆವಾಗ ಏನಾಗಬೇಕು ನಮ್ಮ ಲೆಕ್ಕಾಚಾರ, ಬಾಲ್ ಅದರೊಟ್ಟಿಗೆ ಮೂವ್ ಆಗಬೇಕು. ಬಟ್ ಮೂವ್ ಆಗೋದಿಲ್ಲ, ನಿಧಾನಕ್ಕಲ್ಲ, ಕ್ವಿಕ್ಲಿ. ಸೊ ಆಮೇಲೆ ಏನಾಗುತ್ತೆ ಕೇಳಿದರೆ ಗ್ರಾವಿಟಿ ಕಮ್ ಇನ್ ಟು ಪ್ಲೇ. ಗ್ರಾವಿಟಿ ಅದನ್ನು ತನ್ನ ಕಡೆಗೆ ಟುವರ್ಡ್ಸ್ ದ ಅರ್ತ್ ಪುಲ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ ಗೊತ್ತಾಗುತ್ತೆ ನಿಮಗೆ. ಎಸ್, ಸೊ ಅದು ತನ್ನ ಪೊಸಿಷನ್, ನೀವು ಹೇಳ್ಬೋದು ಸರ್ ಇಲ್ಲಿ ಮೇಲಿತ್ತು ಕೆಳಗೆ ಬಂತ ಹೇಳಿ, ಅದಕ್ಕೂ ಕಾರಣ ಹೇಳಿದ್ದೀನಿ ನಾನು. ಬಟ್ ಇರೋ ಜಾಗವನ್ನು ಬಿಟ್ಟು ಅದು ಹೋಗಲಿಲ್ಲ. ಸೊ ಏನು ಹೋಗಬೇಕಿತ್ತು ಅದಕ್ಕೆ ನಾವು ಮೋಷನ್ ಕೊಟ್ಟಿದ್ದು ಈ ಡೈರೆಕ್ಷನ್ದಲ್ಲಿ, ಬಟ್ ಅದು ಆ ಡೈರೆಕ್ಷನ್ದಲ್ಲಿ ಹೋಗೋದಿಲ್ಲ. ಸಪೋಸ್ ಈ ಬ್ಲಾಕನ್ನು ನಾವು ಪುಲ್ ಮಾಡಿದರೆ ಏನಾಗುತ್ತೆ ನೋಡಿ, ಅಲ್ಲಿಯೂ ಕೂಡ ಅದು ಬೇರೆ ಡೈರೆಕ್ಷನ್ದಲ್ಲಿ ಹೋಗ್ದಾನೆ ಇದ್ದ ಜಾಗದಲ್ಲೇ ಇರಲಿಕ್ಕಾಗಲಿಲ್ಲ, ಕೆಳಗೆ ಬಂದಿದೆ. ಇಷ್ಟೇ ಇದರ ಮೀನಿಂಗ್. ಓಕೆ, ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಮೊಮೆಂಟಮ್. ಮೊಮೆಂಟಮ್ ಅಂದಾಗ ನಾವೇನಂತೀವಿ ಕೇಳಿದರೆ ಇಸ್ ಎ ಡಿಫೈನ್ಡ್ ಟು ಬಿ ದ ಪ್ರಾಡಕ್ಟ್ ಆಫ್ ಮಾಸ್ ಎಮ್ ಆ್ಯಂಡ್ ವೆಲಾಸಿಟಿ ವೆಕ್ಟರ್ ವಿ ಅಂತ ಹೇಳ್ತೀವಿ. ಬಟ್ ಇದು ಇಷ್ಟು ಸಿಂಪಲ್ ಡೆಫಿನೇಷನ್ನು ಇದೆ, ಬಟ್ ಇದರ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಇದರಲ್ಲಿ. ಯಾಕೆಂದರೆ ಮಾಸ್ ಮತ್ತು ವೆಲಾಸಿಟಿ ಪ್ರಾಡಕ್ಟಿಗೆ ನಾವು ಸಿಂಪ್ಲಿ ಮೊಮೆಂಟಮ್ ಅಂತೀವಲ್ಲ, ಆ್ಯಕ್ಚುಲಿ ಇದು ಲೀನಿಯರ್ ಮೊಮೆಂಟಮ್. ಯಾಕೆಂದರೆ ನಾವು ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ಮೊಮೆಂಟಮ್ ಅನ್ನೋದು ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ವೆಕ್ಟರ್ ಅಂತ ಹೇಳ್ತೀವಲ್ಲ, ಯಾಕೆ ಇದೊಂದು ಚೂರು ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದರೆ ಮೊಮೆಂಟಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಆ್ಯಕ್ಚುಲಿ ಲಾಸ್ ಆಫ್ ಮೋಷನನ್ನು ಅರ್ಥ ಆಗಬೇಕಂದ್ರೆ ನಮಗೆ ಮೊಮೆಂಟಮ್ ಗೊತ್ತಿರಬೇಕು. ಓಕೆ, ಸೊ ಇದು ವೆಕ್ಟರ್ ಕ್ವಾಂಟಿಟಿ, ಮೊಮೆಂಟಮ್ ವೆಕ್ಟರ್ ಕ್ವಾಂಟಿಟಿ. ಯೂಸಲಿ ಇದರ SI ಯೂನಿಟ್ ಏನಂದರೆ kg ಮೀಟರ್ ಪರ್ ಸೆಕೆಂಡು. ಈ ಮೊಮೆಂಟಮನ್ನು ನಾವು P ಅನ್ನೋ ಲೆಟ್ರಲ್ಲಿ, ಲೀನಿಯರ್ ಮೊಮೆಂಟಮ್ ಅಂತೀಯಲ್ಲ, ಸೊ ಇದನ್ನು ಸ್ಮಾಲ್ ಲೆಟರ್ P ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಈಗ ನಾವು ಮೊಮೆಂಟಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಫೋರ್ಸಿಗೂ ಮೊಮೆಂಟಮ್ಗೂ ಏನು ಸಂಬಂಧ ಇದೆ ಅನ್ನೋದು ಬೇಕು ನಮಗೆ ಟು ಫೈಂಡ್ ಇಫೆಕ್ಟ್ ಆಫ್ ಫೋರ್ಸ್ ಆನ್ ಮೋಷನ್. ಈಗ ನಾವು ಫೋರ್ಸು ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಅದರಲ್ಲಿ ಮಾಸನ್ನು ನಾವು ರೆಸ್ಟಲ್ಲಿ ಇಟ್ಕೊಂಡು ಮಾಡೋಣ. ಮಾಸ್ ರೆಸ್ಟಲ್ಲಿದೆ, ಆವಾಗ ಫೋರ್ಸ್ ಏನಾಗುತ್ತೆ, ಮಾಸ್ ಮೇಲೆ ಡಿಪೆಂಡ್ ಇದೆಯಾ ಅನ್ನೋದನ್ನು ನಾವು ಟೆಸ್ಟ್ ಮಾಡೋಣ. ಈಗ ಇಲ್ಲಿ 2 ವೆಹಿಕಲ್ ಇದೆ, ಒಂದು ಕಾರ್ ಲೈಟ್ ವೆಯ್ಟ್, ಇನ್ನೊಂದು ಹೆವಿ ವೆಹಿಕಲ್ ಇದೆ, ಟ್ರಕ್ ಇದೆ. ಸೊ ಈಗ ಎರಡೂ ಏನಾಗಿದೆ ಅಂದರೆ ರೆಸ್ಟಲ್ಲಿದೆ ಮತ್ತು ಹಾರಿಜಾಂಟಲ್ ಸರ್ಫೇಸಲ್ಲಿದೆ, ಒಂದು ಹಾರಿಜಾಂಟಲ್ ಸರ್ಫೇಸ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಗಾಡಿ ನ್ಯೂಟ್ರಲ್ ಆಗಿದೆ, ಅಂದರೆ ಯಾವುದೇ ರೀತಿ ಬ್ರೇಕ್ ಅಪ್ಲೈ ಅಥವಾ ಗೇರಲ್ಲಿ ಇಡೋದು ಏನೂ ಇಲ್ಲ, ದೇ ಆರ್ ಫ್ರೀ ಟು ಮೂವ್. ಈಗ ಇದನ್ನು ಮೂವ್ ಮಾಡಬೇಕು ಅಂದ್ಕೊಳ್ಳೋಣ. ಈಗ ನಮ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಏನು ಕೇಳಿದರೆ ಗ್ರೇಟರ್ ಫೋರ್ಸ್ ಈಸ್ ನೀಡೆಡ್ ಟು ಪುಷ್ ಟ್ರಕ್ ದೆನ್ ದ ಕಾರ್ ಟು ಬ್ರಿಂಗ್ ದೆಮ್ ಟು ದ ಸೇಮ್ ಸ್ಪೀಡ್ ಇನ್ ಸೇಮ್ ಟೈಮ್. ಸೊ ಲಾಸ್ಟ್ ನೋಡಿ, ಸೇಮ್ ಸ್ಪೀಡ್ ಇನ್ ಸೇಮ್ ಟೈಮ್. ಸೊ ಅದರ ಸ್ಪೀಡ್ ಅಥವಾ ವೆಲಾಸಿಟಿ ಅಂತೀವಲ್ಲ, ನಾವು ವೆಕ್ಟರಲ್ಲಿ ಮಾತಾಡಿದ್ರೆ ವೆಲಾಸಿಟಿ ಅಂತೀವಿ, ಅದೇನಾಗಿರಬೇಕು, ಸೇಮ್ ಇರಬೇಕು. ಬಟ್ ಆಮೇಲೆ ಇವಾಗ ಅಲ್ಲ, ಸೇಮ್ ಟೈಮಲ್ಲಿ ಎರಡೂ ಒಂದೇ ಸ್ಪೀಡಿಗೆ ಬರಬೇಕು. ಹಾಗೆ ಏನು ಮಾಡಬೇಕು ನಾವು ಇದಕ್ಕೆ, ಸೊ ಅದನ್ನು ಪುಷ್ ಮಾಡಬೇಕು. ಈಗ ನಮ್ಗೆ ಗೊತ್ತಾಗುತ್ತೆ, ನಾವು ಎರಡೂ ವೆಹಿಕಲನ್ನು ಸುಮ್ಮನೆ ತಳ್ಳೋದಷ್ಟೇ ಅಲ್ಲ, ಇಲ್ಲಿ ಎರಡೂ ವೆಹಿಕಲ್ ಯಾವ ರೀತಿ ಪುಷ್ ಮಾಡಬೇಕು ಅಂದರೆ ಅದು ಸೇಮ್ ಸ್ಪೀಡನ್ನು ತೊಗೋಬೇಕು ಸೇಮ್ ಟೈಮಲ್ಲಿ. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಬೇಕು ಕ್ಲಿಯರಾಗಿ. ಸೊ ಇಲ್ಲಿ ಒಬ್ಬರು ಇಬ್ಬರು ಇದ್ದರೆ ಸಾಕಾಗುತ್ತೆ ಕಾರನ್ನು ಪುಷ್ ಮಾಡಲಿಕ್ಕೆ. ಓಕೆ, ಈಗ ನೋಡಿ, ಈ ಒಬ್ಬನು ಪುಷ್ ಮಾಡೋದಕ್ಕೂ ನಾವು 3-4 ಜನ ಪುಷ್ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಕೇಳಿದರೆ, ಇಲ್ಲಿ ಸ್ಮಾಲ್ ಫೋರ್ಸ್, ಇಲ್ಲಿ ಲಾರ್ಜ್ ಫೋರ್ಸ್. ಮಾಸ್ ಜಾಸ್ತಿ ಇದೆ ಅಂದರೆ ಫೋರ್ಸ್ ಜಾಸ್ತಿ ಬೇಕು, ಮಾಸ್ ಕಡಿಮೆ ಇದೆ ಅಂದರೆ ಫೋರ್ಸ್ ಕಡಿಮೆ ಸಾಕು. ಏನಕ್ಕೆ? ಟು ಬ್ರಿಂಗ್ ದ 2 ಬಾಡೀಸ್ ಇನ್ ದ ಸೇಮ್ ಸ್ಪೀಡ್ ಇನ್ ಅ ಸೇಮ್ ಟೈಮ್. ಓಕೆ, ಸೊ ಈಗ ಇದನ್ನು ನಾವು ಪುಷ್ ಮಾಡೋಣ, ಅದು ಹೊರಟೋಗುತ್ತೆ ನೋಡಿ, ಹೋಗ್ತಾಯಿದೆ. ಓಕೆ, ಮುಂದಕ್ಕೆ ಹೋಗೋಣ. ಈಗ ಅದು ಬರ್ತಾಯಿದೆ ಆ ಕಡೆಯಿಂದ. ಸಿಮಿಲರ್ಲಿ ಎ ಗ್ರೇಟರ್ ಅಪೋಸಿಂಗ್ ಫೋರ್ಸ್ ಈಸ್ ನೀಡೆಡ್ ಟು ಸ್ಟಾಪ್ ಎ ಹೆವಿ ಬಾಡಿ ದೆನ್ ಎ ಲೈಟ್ ಬಾಡಿ ಇನ್ ದ ಸೇಮ್ ಟೈಮ್. ಈಗ ನೀವು ಕ್ವಿಕ್ಲಿ ಅದನ್ನು ನಿಲ್ಲಿಸಬೇಕು ಅಂದ್ಕೊಳ್ಳಿ, ಬರ್ತಾಯಿದೆ, ನೀವೇ ಕೊಟ್ಟಿರೋ ಸ್ಪೀಡಿಂದ ಅದು ಮುಂದಕ್ಕೆ ಬರ್ತಾಯಿದೆ. ಸೊ ಈಗ ಅದನ್ನು ನಿಲ್ಲಿಸ್ಬೇಕು ಅಂದಾಗ ಏನು ಮಾಡಬೇಕು ನಾವು? ಸೊ ಇಲ್ಲೂ ಕೂಡ ಗ್ರೇಟರ್ ಅಪೋಸಿಂಗ್ ಫೋರ್ಸ್ ಬೇಕು, ಜಾಸ್ತಿ ಫೋರ್ಸ್ ಯಾವುದಕ್ಕೆ? ಹೆವಿ ಬಾಡಿಗೆ. ಸ್ಮಾಲರ್ ಫೋರ್ಸ್ ಈಸ್ ಇನಫ್ ಸಣ್ಣ ಬಾಡಿಗೆ. ಹಾಗಾಗಿ ನಮಗೇನು ಅರ್ಥ ಆಗುತ್ತೆ ಅಂದರೆ ಮಾಸ್ ಜಾಸ್ತಿ ಇದ್ದ ಹಾಗೆ ನಾವು ಫೋರ್ಸನ್ನು ಜಾಸ್ತಿ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಸೊ 2 ಮೇಲಿಂದ ಒಂದು ಹೈಟಿಂದ 2 ಕಲ್ಲುಗಳನ್ನು ನಾವು ಕೆಳಗೆ ಬಿಡೋಣ. ಸೊ ಹೆವಿ ಸ್ಟೋನ್ಸ್ ಆ್ಯಂಡ್ ಲೈಟ್ ಸ್ಟೋನ್ಸ್ ಆರ್ ಡ್ರಾಪ್ಡ್ ಫ್ರಮ್ ದ ಸೇಮ್ ಹೈಟ್. ಸೇಮ್ ಹೈಟ್ ಅಂದಾಗ ಏನರ್ಥ ನಿಮಗೆ ಗೊತ್ತಿದೆ ಇದೆಲ್ಲ. ಸೊ ಒಂದು ಸೇಮ್ ಹೈಟಿಂದ, ನಿಗ್ಲೆಕ್ಟಿಂಗ್ ದ ಏರ್ ರೆಸಿಸ್ಟೆನ್ಸ್ ಆ್ಯಂಡ್ ಸೈಜ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಸೊ ಏನಾಗುತ್ತೆ ಕೇಳಿದರೆ, ಹೆವಿ ಮಾಸ್ ಇರಲಿ ಲೈಟ್ ಮಾಸ್ ಇರಲಿ, ದೇ ಕಮ್ ಟುವರ್ಡ್ಸ್ ದ ಅರ್ತ್ ವಿತ್ ದ ಸೇಮ್ ಸ್ಪೀಡ್.
ಏನಂದರೆ ಈಗ ನೋಡಿ, ಈಗ ಇಲ್ಲಿ ಹೈಟಲ್ಲಿ 2 ಮಾಸ್ ಇದೆ, ಬೇರೆ ಬೇರೆ ಸೈಜಿನ ಕಲ್ಲುಗಳಿವೆ. ಸೊ ಇವೆರಡನ್ನು ಡ್ರಾಪ್ ಮಾಡಿದರೆ ಅದೇನಾಗುತ್ತೆ, ಇವೆರಡು ನೀವು ಅಂದ್ಕೋಬೋದು ಸರ್ ದೊಡ್ಡದಿದೆಯಲ್ಲ ಇದು ಬೇಗ ಬರುತ್ತೆ. ಇಲ್ಲ. ಸೊ ಬೋತ್ ಆರ್ ಎಕ್ಸಲರೇಟೆಡ್ ವಿತ್ ಜಿ. ಹಾಗಾಗಿ ಏನಾಗುತ್ತೆ ಕೇಳಿದರೆ ದೇ ರೀಚ್ ದ ಗ್ರೌಂಡ್ ಎಟ್ ದ ಇನ್ಸ್ಟಂಟ್ ಸೇಮ್ ಟೈಮ್, ಒಂದೇ ಟೈಮಲ್ಲಿ ಅವೆರಡು ರೀಚ್ ಆಗುತ್ತೆ. ಈಗ ಇಲ್ಲೇನು ಕೇಳಿದರೆ ಒಂದು ಎಕ್ಸ್ಪೆರಿಮೆಂಟಿಗೆ ಒಬ್ಬ ಹುಡುಗನ ಕೆಳಗೆ ನಿಲ್ಲಿಸಿರೋದು, ಒಂದು ಸಣ್ಣ ಕಲ್ಲನ್ನು ಬಿಟ್ವಿ ಅಂದ್ಕೊಳ್ಳಿ. ಸೊ ಅದು ಒಂದು ಸ್ಪೀಡಿಗೆ ಬಂದು ಇಲ್ಲಿ ಬರ್ತಾ ಇರುತ್ತೆ, ಅವನು ಅದನ್ನು ಹಿಡಿ ಅಂದರೆ ಹಿಡಿದು ಬಿಡ್ತಾನೆ. ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಹಿ ಕ್ಯಾನ್ ಕ್ಯಾಚ್. ಬಟ್ ಅದೇ ದೊಡ್ಡ ಮಾಸ್ ಇದ್ದರೆ ಏನಾಗುತ್ತೆ ಅವನಿಗೆ, ಸೊ ಎರಡೂ ಸೇಮ್ ಸ್ಪೀಡಲ್ಲೇ ಬರುತ್ತೆ. ಬಟ್ ಈಗ ಸಣ್ಣದನ್ನು ಹಿಡಿದೆ ಅಂತೇಳಿ ದೊಡ್ಡದನ್ನು ಹಿಡಿಲಿಕ್ಕೆ ಹೋದರೆ ಭಾರಿ ಡ್ಯಾಮೇಜ್ ಆಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ಮಾಸ್ ಜಾಸ್ತಿ ಇದ್ದ ಹಾಗೆ ಅಪೋಸಿಂಗ್ ಫೋರ್ಸ್ ಅಥವಾ ಮಾಸನ್ನು ನಾವು ಎಕ್ಸಲರೇಟ್ ಮಾಡಬೇಕು ಅಂದರೂ ಕೂಡ ಫೋರ್ಸ್ನ ಮ್ಯಾಗ್ನಿಟ್ಯೂಡು ಜಾಸ್ತಿ ಇರಲೇಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಒನ್ ಥಿಂಗ್ಸ್. ಸೊ ದ ಮಾಸ್ ಆಫ್ ದ ಬಾಡಿ ಈಸ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ದಟ್ ಡಿಟರ್ಮೈನ್ಸ್ ದ ಇಫೆಕ್ಟ್ ಆಫ್ ಫೋರ್ಸ್ ಆನ್ ಇಟ್ ಮೋಷನ್. ನೆಕ್ಸ್ಟ್ ಏನು ಕೇಳಿದ್ರೆ ಟು ಫೈಂಡ್ ದ ಇಫೆಕ್ಟ್ ಆಫ್ ಸ್ಪೀಡ್. ಹಾಗಾದರೆ ಸ್ಪೀಡು ಜಾಸ್ತಿ ಕಡಿಮೆ ಆದರೆ ಏನಾಗುತ್ತೆ, ನಾವು ಮಾಸನ್ನು ಫಿಕ್ಸು ಸೇಮ್ ಮಾಸ್ ಇಟ್ಕೊಳ್ಳೋಣ. ಈಗ ಇಲ್ಲಿ ಏನು ಮಾಡೋಣ ಕೇಳಿದ್ರೆ ಒಂದು ಗನ್ ತಗೊಳ್ಳೋಣ. ಸೊ ಅದಕ್ಕೆ ಒಂದು ಬುಲೆಟನ್ನು ಫೈರ್ ಮಾಡೋ ಸಾಮರ್ಥ್ಯ ಇದೆ. ಈಗ ನಾವು ಪ್ರೆಸ್ ಮಾಡಿದಾಗ ಅದರಿಂದ ಬುಲೆಟ್ ಫೈರ್ ಆಗುತ್ತೆ. ಇಲ್ಲೇನಾಯಿತು ಕೇಳಿದರೆ ನೋಡಿ, ಈ ಬುಲೆಟ್ ಏನಾಗಿದೆ ಕೇಳಿದರೆ ಈ ವುಡನ್ ಬ್ಲಾಕ್ ಇದೆಯಲ್ಲ ಇಲ್ಲಿ, ಈ ವುಡನ್ ಬ್ಲಾಕನ್ನು ಪಿಯರ್ಸ್ ಮಾಡ್ಕೊಂಡು ಹೊರಟೋಗಿದೆ ನೋಡಿ ಹೀಗೆ. ಸೊ ಇಲ್ಲಿ ಹೋಲ್ ಮಾಡ್ಕೊಂಡು ಆಚೆ ಹೊರಟೋಯ್ತು. ಒಂದು ದಪ್ಪದ ಏನೋ ಇಟ್ಟಿದ್ರಿ ನೀವು, ಪಾಸಾಗಿ ಹೋಗ್ಬಿಡುತ್ತೆ. ಯಾಕೆ ಕೇಳಿದರೆ ಮಾಸ್ ಇದೆ, ಮಾಸ್ ತುಂಬ ಸಣ್ಣದಿದೆ ಬುಲೆಟಿಂದ. ಸೊ ಇನ್ನು ಗ್ರಾಮ್ಸಲ್ಲಿರುವಂಥದ್ದು, ಬಟ್ ಇದರ ಸ್ಪೀಡ್ ತುಂಬಾ ಜಾಸ್ತಿ ಇದೆ. ಎ ಬುಲೆಟ್ ಫೈರ್ಡ್ ಬೈ ಎ ಗನ್ ಕ್ಯಾನ್ ಈಸಿಲಿ ಫಿಯರ್ಸ್ ಡ್ಯೂ ಟು ಇಟ್ಸ್ ಸ್ಪೀಡ್. ಓಕೆ, ಸೇಮ್ ಬುಲೆಟ್ಟು ನಾವೇನು ಮಾಡುವ ಕೇಳಿದರೆ ವಿತ್ ಮಾಡರೇಟ್ ಸ್ಪೀಡನ್ನು ತುಂಬ ಕಡಿಮೆ ಮಾಡಿಬಿಡೋಣ, ಆಗುತ್ತೆ ಮಾಡಲಿಕ್ಕೆ ಅದನ್ನು. ಸೊ ಅದೇ ಟಾರ್ಗೆಟಿಗೆ ನಾವು ಅದನ್ನು ಫೈರ್ ಮಾಡಿದರೆ ಇಟ್ ಕಮ್ಸ್ ಔಟ್ ಆ್ಯಂಡ್ ಜಸ್ಟ್ ಸ್ಟ್ಯಾಂಡ್ಸ್ ದ್ಯಾರ್ ಓನ್ಲಿ. ಸೊ ಇಟ್ ವಿಲ್ ನಾಟ್ ಫಿಯರ್ಸ್, ಪಾಸಾಗಿ ಹೋಗೋದೇ ಇಲ್ಲ, ಅಲ್ಲೇ ನಿಂತುಬಿಡುತ್ತೆ. ಸೊ ಇಲ್ಲಿ ಇದು ಕಾರಣ ಏನು ಕೇಳಿದರೆ ಸೇಮ್ ಬುಲೆಟ್ ಫೈರ್ಡ್ ವಿತ್ ಮಾಡರೇಟ್ ಸ್ಪೀಡ್ ತುಂಬ ಕಡಿಮೆ ಇತ್ತು, ಬಟ್ ವಿಲ್ ನಾಟ್ ಕಾಸ್ ಮಚ್ ಡ್ಯಾಮೇಜ್. ಹಾಗಾದರೆ ಸೇಮ್ ಮಾಸಲ್ಲಿ ಸ್ಪೀಡ್ ಜಾಸ್ತಿ ಇದ್ದಾಗ ಫೋರ್ಸ್ ಜಾಸ್ತಿ ಇರುತ್ತೆ, ಸ್ಪೀಡ್ ಕಡಿಮೆ ಇದ್ದಾಗ ಫೋರ್ಸ್ ಕಡಿಮೆ ಇರುತ್ತೆ. ಸೊ ಈ ಥಿಂಗ್ಸ್ ನಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಾಗಿ ಫಾರ್ ಎ ಗಿವನ್ ಮಾಸ್ ದ ಗ್ರೇಟರ್ ದ ಸ್ಪೀಡ್ ದ ಗ್ರೇಟರ್ ಇಸ್ ದ ಅಪೋಸಿಂಗ್ ಫೋರ್ಸ್ ನೀಡೆಡ್ ಟು ಸ್ಟಾಪ್ ದ ಬಾಡಿ ಇನ್ ಸರ್ಟನ್ ಟೈಮ್. ಕರೆಕ್ಟಾ? ಇಲ್ಲಿವರೆಗೂ ನಾವು ಟೈಮನ್ನು ಫಿಕ್ಸ್ ಇಟ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಇರ್ಬೋದು, ಸೆಕೆಂಡ್ ಎಕ್ಸಾಂಪಲ್ ಇರ್ಬೋದು. ಸೊ ಟೈಮನ್ನು ನಾವು ಏನು ಮಾಡಿದ್ದೀವಿ, ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ದೀವಿ, ಫಿಕ್ಸ್ಡ್ ಟೈಮ್. ಓಕೆ, ಈಗ ನಿಮ್ಗೆ ಗೊತ್ತಿರೋ ಒಂದು ಎಕ್ಸಾಂಪಲನ್ನು, ಯಾಕೆಂದರೆ ಕ್ರಿಕೆಟ್ ಆಡ್ತಾ ಇರ್ತೀರಿ, ಗೊತ್ತಿರುತ್ತೆ ನಿಮಗೆ. ಸೊ ಈ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ ಕ್ಯಾಚಸ್ ಎ ಕ್ರಿಕೆಟ್ ಬಾಲ್ ಕಮಿಂಗ್ ಇನ್ ವಿತ್ ಗ್ರೇಟ್ ಸ್ಪೀಡ್ ಮೋರ್ ಈಸಿಲಿ. ಸೊ ಅವನು ಫೀಲ್ಡಲ್ಲಿದ್ದ ಅಂದ್ಕೊಳ್ಳಿ, ಹೈಯಿಂದ ಬರ್ತಾ ಇದ್ದ ಬಾಲು ಅವನೇ ಹಿಡಿಬೇಕು. ಅವನೇನು ಮಾಡ್ತಾನೆ ಕೇಳಿದರೆ ಈಸಿಯಾಗಿ ಹಿಡಿದ್ಬಿಟ್ಟು ಡ್ಯಾನ್ಸ್ ಮಾಡ್ತಾನೆ, ಯಾಕೆಂದರೆ ಈ ಗಾಟ್ ಎ ವಿಕೆಟ್. ಬಟ್ ಈ ನ್ಯೂ ಪ್ಲೇಯರ್ ಆಗಿದ್ದರೆ, ಹೊಸದಾಗಿ ಅವತ್ತು ಕ್ರಿಕೆಟ್ ಬಂದಿದ್ದ ಅಂದ್ಕೊಳ್ಳಿ, ಅವನಿಗೆ ಹಿಡಿ ಅಂತ ಹೇಳಿದ್ರು. ಅದು ಸಿಚುವೇಶನ್ ಸೇಮ್ ಇದೆ. ಸೊ ಅವನು ಬಾಲನ್ನು ಹೇಗೆ ಹಿಡಿತಾನೆ, ಅವನಿಗೆ ಹಿಡಿಲಿಕ್ಕೆ ಬರೋದಿಲ್ಲ. ಅವನಂದರೆ ಎಸ್ ಕ್ಯಾಚ್ ಇಟ್ ಅಂತಾನೆ ಸುಮ್ಮನೆ ಕ್ಯಾಚ್ ಮಾಡ್ತಾನೆ. ಅವನಿಗೆ ಪೇನ್ ಆಗುತ್ತೆ, ಕೈಗೆ ತುಂಬ ಪೇನ್ ಆಗುತ್ತೆ. ಸೊ ಯಾಕೆ? ರೀಸನ್ ಈಸ್ ವೆರಿ ಸಿಂಪಲ್. ರೀಸನ್ ಈಸ್ ದಟ್ ಕ್ರಿಕೆಟರ್ ಅಲೌಸ್ ಎ ಲಾಂಗರ್ ಟೈಮ್ ಫಾರ್ ಹಿಸ್ ಹ್ಯಾಂಡ್ಸ್ ಟು ಸ್ಟಾಪ್ ದ ಬಾಲ್. ವೆಲ್ ಎಕ್ಸ್ಪೀರಿಯನ್ಸ್ಡ್ ಏನು ಮಾಡ್ತಾನೆ ಕೇಳಿದರೆ ಬಾಲನ್ನು ಹಿಡಿಯುವಾಗಲೇ ಕೈಯನ್ನು ಕೆಳಗೆ ತಗೊಂಡು ಬರ್ತಾ ಇದ್ದಾನೆ. ಸೊ ಅಂದರೆ ಏನು ಮಾಡ್ತಾ ಇದ್ದಾನೆ ಅವನು ನೋಡಿ, ದ ಫೋರ್ಸ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಚೇಂಜ್ ಇನ್ ಮೊಮೆಂಟಮ್ ಬಟ್ ಆಲ್ಸೋ ಆನ್ ಹೌ ಫಾಸ್ಟ್ ದ ಚೇಂಜ್ ಈಸ್ ಬ್ರಾಟ್ ಅಬೌಟ್. ಸೊ ಚೇಂಜ್ ಇನ್ ಮೊಮೆಂಟಮ್ಗೆ ಅವನು ಏನು ಮಾಡ್ತಾನೆ, ಟೈಮನ್ನು ತೊಗೊಬಿಡ್ತಾನೆ, ಟೈಮ್ ಡಿಲೇ ತಗೋತಾನೆ. ಸೊ ಈ ಟೇಕ್ಸ್ ಸಮ್ ಟೈಮ್ಸ್ ಟು ಕ್ಯಾಚ್ ದ ಬಾಲ್. ಹಾಗಾಗಿ ಏನಾಯಿತು, ಅವನಿಗೆ ಹರ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ ಇದು? ಹಾಗಾಗಿ ಇಲ್ಲಿ ಏನು ಅರ್ಥ ಆಗುತ್ತೆ ಕೇಳಿದರೆ, ಇಲ್ಲಿ ಮೊಮೆಂಟಮ್ ಅನ್ನೋದು ನಮ್ಗೆ ಅರ್ಥ ಆಗಿದೆ, ಮಾಸ್ ಆ್ಯಂಡ್ ವೆಲಾಸಿಟಿ. ಬಟ್ ಚೇಂಜ್ ಇನ್ ಮೊಮೆಂಟಮನ್ನು ಬದಲಾಯಿಸುವಂಥದ್ದು. ಸೊ ಗ್ರೇಟರ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಅಂದರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ದ ಗ್ರೇಟರ್ ಇಸ್ ದ ಫೋರ್ಸ್. ಗ್ರೇಟರ್ ಯಾವಾಗುತ್ತೆ ನೋಡಿ, ರೇಟ್ ಆಫ್ ಚೇಂಜ್ ಅಂದರೆ ಡಿವೈಡ್ ಬೈ ಟೈಮ್. ಟೈಮ್ ಶಾರ್ಟ್ ಆದಷ್ಟು, ಕಡಿಮೆ ಆದಷ್ಟು ಮೊಮೆಂಟಮ್ನ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಜಾಸ್ತಿ ಆಗುತ್ತೆ. ಸೊ ಟೈಮ್ ಜಾಸ್ತಿ ತಗೊಂಡಷ್ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಏನಾಗುತ್ತೆ, ಫೋರ್ಸ್ ಕಡಿಮೆ ಆಗುತ್ತೆ. ರೇಟ್ ಆಫ್ ಮೊಮೆಂಟಮ್ ಚೇಂಜ್ ಆಫ್ ಮೊಮೆಂಟಮ್ ಜಾಸ್ತಿ ಆದರೆ ಏನಾಗುತ್ತೆ, ಫೋರ್ಸು ಜಾಸ್ತಿ ಆಗುತ್ತೆ. ಕ್ಲಿಯರ್ ಆಯ್ತಾ ಇದು? ಓಕೆ, ಇಷ್ಟು ಅಬ್ಸರ್ವೇಷನ್ಸನ್ನು ನೋಡಿದ ಮೇಲೆ
ಸೊ ನ್ಯೂಟನ್ ಎಕ್ಸ್ಪ್ರೆಸ್ ದ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ ಕ್ರಿಕೆಟ್ ಆಡ್ನ ಅಂತ ಕೇಳಬೇಡಿ. ಸೊ ಬಟ್ ದೀಸ್ ಆರ್ ದ ಥಿಂಗ್ಸ್. ನಾನು ಕ್ರಿಕೆಟ್ ಎಕ್ಸಾಂಪಲ್ ಯಾಕೆ ತಗೊಂಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಹೇಳಿ. ಬಟ್ ಇದಿಷ್ಟು ಅಬ್ಸರ್ವೇಷನ್ಸನ್ನು ಮಾಡಿದ ಮೇಲೆ ಸೆಕೆಂಡ್ ಲಾವನ್ನು ಈಸಿಯಾಗಿ ಹೇಳ್ಬೋದು. ಏನು? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಫೋರ್ಸ್ ಆ್ಯಕ್ಟ್. ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದೆ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಫೋರ್ಸ್ ಆ್ಯಕ್ಟ್. ಫೋರ್ಸ್ ಯಾವ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗಿದೆಯೋ ಅದೇ ಡೈರೆಕ್ಷನ್ದಲ್ಲೇ ಚೇಂಜ್ ಇನ್ ಮೊಮೆಂಟಮ್ ಆಗುತ್ತೆ. ಫೋರ್ಸ್ ಯಾವ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗುತ್ತೋ ಅದೇ ಡೈರೆಕ್ಷನ್ದಲ್ಲಿ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಟೇಕ್ಸ್ ಪ್ಲೇಸ್. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಫಾರ್ ದ ಸೆಕೆಂಡ್ ಲಾ ಆಫ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಓಕೆ. ಸೊ ನೆಕ್ಸ್ಟು ಸುಮಾರಷ್ಟು ಕೆಲಸ ಇದೆ. ಏನು ಕೇಳಿದರೆ ಡೆರಿವೇಷನ್ ಆಫ್ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ, ಮೊಮೆಂಟಮ್ ಮತ್ತೆ ತೊಗೊಂಡು ಕನ್ಸರ್ವೇಷನ್ ನೋಡಬೇಕು. ಸೊ ಎಲ್ಲ ನೆಕ್ಸ್ಟ್ ಕ್ಲಾಸಿಗೆ ಡಿಸ್ಕಸ್ ಮಾಡೋಣ. ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.